ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಆ್ಯಂಡ್ ತುಂಬ ದಿವಸ ಆಯಿತು ವ್ಲಾಗ್ ಮಾಡಿದೆ. ಸೊ ಐ ಥಿಂಕ್ ಒಂದೂವರೆ ವಾರನೇ ಆಯಿತು ಅನಿಸುತ್ತೆ. ಸೊ ಇವತ್ತು ವ್ಲಾಗ್ ಮಾಡ್ತಿದ್ದೀನಿ. ಇವತ್ತು ಸ್ಯಾಟರ್ಡೆ 20ನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ 8:15 ಗೈಸ್ ನೈಟ್. ಆ್ಯಂಡ್ ನಾನು ಹೊರಟಿರೋದು ನಮ್ಮ ಅತ್ತೆ ಮನೆಯಲ್ಲಿ, ಇಲ್ಲಿ ನಯನ ಇದ್ದಾನಲ್ವಾ, ಸೊ ಅವ್ರ ಮನೆಯಲ್ಲಿ ಮಂತ್ರ ದೇವತೆಗೆ ಅಗೆಲು ಬಲಿಸೋದು ಅಂತ ಹೇಳ್ತಾರಲ್ಲ ಗೈಸ್, ಅದಿದೆ. ಸೊ ಹಾಗಾಗಿ ಎಲ್ಲರನ್ನು ಬರ್ಲಿಕ್ಕೆ ಹೇಳಿದ್ದಾನೆ. ಅಜ್ಜಿ ಆಲ್ರೆಡಿ ಹೋಗಿದ್ದಾರೆ, ನಾನು ಅಮ್ಮ ಮತ್ತು ವೀನು ಬರ್ತೇನೆ ಅಂತ ಅಂದು. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿ ರೆಡಿ ಆದೆ ಆ್ಯಂಡ್ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇದನ್ನ ಹಾಕ್ತೆ ತುಂಬ ದಿವಸ ಆಯಿತು. ಮೊನ್ನೆ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಹಾಕಿದ್ದೆ. ಬಾಬಿ ಡೆಲಿವರಿ ಆಗಿದ್ರು, ಪ್ರತಿಭಾ ಬಾಬಿಗೆ ಡೆಲಿವರಿ ಆಯಿತು. ಸೊ ಅದನ್ನು ನಾನು ಹೇಳಿಲ್ಲ, ಬಿಕಾಸ್ ವ್ಲಾಗೇ ಮಾಡಿರಲಿಲ್ಲ ತುಂಬ ದಿವಸದಿಂದ. ಸೊ ಹಾಗಾಗಿ ಲಾಂಗ್ ಬ್ರೇಕ್ ಆಯಿತು. ನನ್ನ ಪ್ರೀವಿಯಸ್ ವ್ಲಾಗಿಗೆ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ವ್ಲಾಗ್ ಏನಕ್ಕಾಗ್ತಿಲ್ಲ ಅಕ್ಕ, ವ್ಲಾಗ್ ಏನಕ್ಕಾಗ್ತಿಲ್ಲ, ಅರಿ ಓಕೆ ಅಂತೇಳಿ. ಸೊ ಯಾ ಐ ಆಮ್ ಗುಡ್. ವ್ಲಾಗ್ ಮಾಡಿಟ್ಟದಿತ್ತು, ಅದೇ ಮೊನ್ನೆ ಹಾಕಿದಲ್ಲ ಗೇಮ್ಸ್ ಇದು, ಅದು ಮಾಡಿ 6ನೇ ತಾರೀಕು ಮಾಡಿದ್ದು, ಬಟ್ ಅಪ್ಲೋಡ್ ಮಾಡಿದ್ದು ನಿನ್ನೆ 19ಗೆ. ಸೊ ಅದನ್ನೇ ಎಡಿಟ್ ಮಾಡಬೇಕಾದ್ರೆ 2 ವೀಕ್ಸ್ ಎಲ್ಲ ಆಯಿತು. ಸೊ ಹಾಗಾಗಿ ಮತ್ತೆ ವ್ಲಾಗ್ ಮಾಡಿರಲಿಲ್ಲ ನಾನು. ಆ್ಯಂಡ್ ಇವತ್ತು ಮಾಡ್ತಿದ್ದೇನೆ. ಆ್ಯಂಡ್ ಇವತ್ತು ಜಿಮ್ಮಿಗೆ ಹೋಗಿದ್ದೆ, ಜಿಮ್ಮಲ್ಲಿ ಲೆಗ್ ವರ್ಕೌಟ್ ಇತ್ತು. ಸೊ ಲೆಗ್ ಎಲ್ಲ ಪೇಯ್ನ್ ಇದೆ. ಆ್ಯಂಡ್ ನಾಳೆ ಸಂಡೇ ಅಲ್ವಾ, ಫುಲ್ ಡೇ ರೆಸ್ಟ್ ಇರುತ್ತೆ. ಆ್ಯಂಡ್ ಮಂಡೆಯಿಂದ ಮತ್ತೆ ಜಿಮ್ ಅಂತ ಸ್ಟಾರ್ಟ್ ಆಗಿದೆ. ಸೊ ವ್ಲಾಗ್ ಶುರು ಮಾಡಿದ್ದೇನೆ ಗೈಸ್, ಆ್ಯಂಡ್ ಕೀಪ್ ವಾಚಿಂಗ್. ಅದಾದ ನಂತರ ಒಂದು 4 ಡೇಸ್ ಬ್ಯಾಕ್ ಅದು ಹುಷಾರಿರಲಿಲ್ಲ. ಸೊ ಹಾಗಾಗಿ ಬೆನಕದಲ್ಲಿ ಅಡ್ಮಿಟ್ ಆಗಿದ್ದ. ಆ್ಯಂಡ್ ನಾನು ಇದ್ದೆ 3 ಡೇಸ್ ಹಾಸ್ಪಿಟಲಲ್ಲಿ. ಆವಾಗ ಅಲ್ಲಿದ್ದು ಸ್ಟಾಫ್ ಆ್ಯಂಡ್ ಅಲ್ಲಿ ಒಬ್ಬರು ಪೇಷಂಟ್ಸ್ ಬಂದಿದ್ದರು, ಅವ್ರ ಕಡೆಯವರು ತುಂಬ ಜನ ಬಂದು, ಐ ಥಿಂಕ್ 7-8 ಜನ ಬಂದು ನನ್ನ ಜೊತೆ ಮಾತಾಡಿಸಿದ್ದೀರಾ. ಆ್ಯಂಡ್ ನಿಮ್ಮನ್ನು ನಾನು ರೀಲ್ಸಲ್ಲಿ ನೋಡಿದ್ದೀನಿ, ನೀವು ವ್ಲಾಗ್ ಮಾಡ್ತೀರಲ್ಲ ಅಂತೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ವ್ಲಾಗ್ ಮಾಡಿರಲಿಲ್ಲಲ್ಲ, ಸೊ ಹಾಗಾಗಿ ಹೇಳಿರಲಿಲ್ಲ, ಇವತ್ತು ಹೇಳೋ ಟೈಮ್ ಬಂತು. ಸೊ ಈ ವ್ಲಾಗ್ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಬಂದು ಮಾತಾಡಿಸಿದ್ದಕ್ಕೆ. ನಂಗೆ ತುಂಬ ಖುಷಿ ಆಯಿತು. ಸೊ ಅವ್ರು ಬಂದು ನನ್ನ ರೆಕಗ್ನೈಸ್ ಮಾಡಿ ಹತ್ರ ಬಂದು ಮಾತಾಡಿಸ್ತಾರಲ್ಲ, ಅದಕ್ಕಿಂತ ಖುಷಿ ಬೇರೆ ಯಾವುದೂ ಇಲ್ಲ. ಸೊ ಕೆಲವರೆಲ್ಲ ನೋಡಿ ನಗಡ್ತಿದ್ರು ಅಷ್ಟೇ, ಬಂದು ಹತ್ರ ಮಾತಾಡಿಸಿಲ್ಲ. ಬಟ್ ಒಂದು 7-8 ಜನ ಬಂದು ಹತ್ರ ಬಂದು ಮಾತಾಡಿಸಿ ಆ್ಯಂಡ್ ಮಾತಾಡ್ಸೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅದನ್ನ ಹೇಳಬೇಕಿತ್ತು. ಆ್ಯಂಡ್ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಒಂದು ಲೈಟಾಗಿ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೇನೆ ಅಷ್ಟೇ, ಬಿಟ್ಟರು ಬೇರೆ ಎಂತ ಹಾಕಿಲ್ಲ. ಶಾರ್ಟ್ ಮಾಂಗಲ್ಯ ಚೈನ್, ಇಲ್ಲೇ ಹತ್ರ ಅಲ್ವಾ, ನೈಟ್ ಅಲ್ವಾ ಅಂತೇಳಿ. ಸೊ ವ್ಲಾಗ್ ಶುರು ಮಾಡಿದ್ದೇನೆ ಆ್ಯಂಡ್ ಕೀಪ್ ವಾಚಿಂಗ್. ಆ್ಯಂಡ್ ನಾನು ಔಟ್ಫಿಟ್ ತೋರಿಸ್ತೇನೆ. ಇದನ್ನ ಮೊನ್ನೆ ಬಾಬಿಗೆ ಡೆಲಿವರಿ ಆಗಿತ್ತು, ಸೊ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಹಾಕ್ಕೊಂಡು ಹೋಗಿದ್ದೆ. ಸಿಕ್ಕಾಪಟ್ಟೆ ಲೂಸ್ ಆಗುತ್ತೆ ಗೈಸ್, ಎಲ್ಲ ಲೂಸ್ ಆಗ್ತಿದೆ. ಆ್ಯಂಡ್ ತೋರಿಸ್ತೇನೆ. ಬಾಬಿಗೆ ಹೆಣ್ಪಾಪ ಆಯಿತು ಗೈಸ್. ನಾನು ವ್ಲಾಗಲ್ಲಿ, ಸೀಮಂತ ವ್ಲಾಗಲ್ಲಿ ಹೇಳಿದ್ದೆ, ಸೊ ಅವರಿಗೆ ಹೆಣ್ಪಾಪ ಆಗುತ್ತೆ ಅಂತೇಳಿ. ಹೆಣ್ಪಾಪ ಆಗಿದೆ. ಸೊ ಹುಷಾರಾಗಿದ್ದಾರೆ ಇಬ್ಬರು. ನಾನು ಹಾಸ್ಪಿಟಲ್ಗೆ ಹೋಗಿ ನೋಡ್ಕೊಂಡು ಬಂದಿದ್ದೆ. ಆ್ಯಂಡ್ ಇವಾಗ ನಾನು ಔಟ್ಫಿಟ್ ತೋರಿಸ್ತೇನೆ. ಓಕೆ ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಂಡ್ ಇದೆಷ್ಟು ಫಿಟ್ ಆಗ್ತಿದೆ ಅಂದರೆ ಕರೆಕ್ಟ್ ಆಗ್ತಿತ್ತು ನನಗೆ. ಬಟ್ ಇವಾಗ ನೋಡಿ, ಈ ಚೆಸ್ಟ್ ಹತ್ರ ಆ್ಯಂಡ್ ಸೊಂಟದ ಹತ್ರ ಎಲ್ಲ ಲೂಸ್ ಆಗ್ತಿದೆ. ಇಟ್ಸ್ ಓಕೆ, ನೈಟ್ ಅಲ್ವಾ ಅಂತ ಹೇಳಿ ಇದನ್ನ ಹಾಕ್ಕೊಂಡೆ. ಹ್ಯಾಂಡ್ ನೋಡಿ ಗೈಸ್, ಬೆವರ್ತಿದೆ ನೋಡಿ. ಓ ಗಾಡ್, ಸಿ ಸ್ವೆಟ್ ಆಗ್ತಿದೆ. ಏನೂ ಹಾಕಿಲ್ಲ ಮುಖಕ್ಕೆ, ಆದರೂ ಸ್ವೆಟ್ ಆಗ್ತಿದೆ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಹಿಂಗಿದೆ. ಅಯ್ಯ, ಇದು ಲೂಸ್ ಆಗಿ ಅನ್ಸುತ್ತೆ, ಇನ್ನೂ ದಪ್ಪ ಕಾಣಿಸ್ತಿದ್ದೀನಿ ಗೈಸ್. ಆ್ಯಕ್ಚುಲಿ ವೆಯ್ಟ್ ಗೈಸ್, ವೆಯ್ಟ್. ಹಿಂಗೆ ಫಿಟ್ ಆಗಬೇಕು, ಬಟ್ ಸಿಕ್ಕಾಪಟ್ಟೆ ಲೂಸ್ ಇದೆ. ಇಟ್ಸ್ ಓಕೆ. ಆ್ಯಂಡ್ ವಿನು ಬರ್ತಾಳೆ, ವಿನುಗೆ ವೆಯ್ಟಿಂಗ್. ಆ್ಯಂಡ್ ಸುಮತ್ತೆ ಬರ್ತಾರಿಲ್ವ ಗೊತ್ತಿಲ್ಲ, ನೋಡೋಣ, ಬಂದರೆ ತೋರಿಸ್ತೇನೆ. ಸೊ ಯಾ, ಲೆಟ್ಸ್ ಗೋ. ಸೊ ಬಂದರು ವಿನು ಅವರು, ಹೋಗ್ತಾ ಇದ್ದೇನೆ. ಪೊಯ್ ತೋಜನಲ್ಪ ಉಂಟೆ ಫ್ಲ್ಯಾಶ್ ಮಾಡುವೆ. ಹೋಗ್ತಾ ಇದ್ದಾರೆ ವಯಸ್ಸು. ಲೆಟ್ಸ್ ಗೋ ಗೈಸ್, ಬಂದ್ವಿ ನಾವು. ಪೈ ಬಾ ಬಾಯ್ ಮುಂಪ್ಲೆ, ಹಾಯ್ ವಿನಯ ನಮ್ಮ ಮಗು ಗೈಸ್. ಆಯ್ ಮಂಪ್ಲೆ, ವಿಹನ್ಯ ಒಂಜಾಯ್ ಮಂಪ್ಲೆ, ಬಾಬಾ ಆಯ್ ಮಂಪ್ಲೆ, ಟಾಟ ಮಂಪ್ಲೆ, ತಾತ ಬಗ್ಗು ತೂಗುಂತಲ್ಲ. ಹಾ ಶೇಲೆ ಅಟ್ಲೀಸ್ಟ್ ನನ್ನ ಲಾಗ್ ಒಂದು ಜಾಯ್ ಮಂತ್ಲೆ ಒಂದು ಡೈಲಾಗ್. बच्चों के पालन पोषण के लिए लिपासन दीजिए.
ಅವರೊಬ್ರು ಬಿಸಿ ನೋಡಿ ಅಲ್ಲಿ ಕಬಡ್ಡಿ ನೋಡ್ತಿದ್ದಾರೆ. ಪೊಂಜು ಈಗ ಬಂದದ್ದು ನೋಡಿ, ಲೇಟ್ ಬಂದದ್ದು. ಮಾಮಿ ಹಾ, ಅವ್ರಿಗೆ ಗೊತ್ತಿದೆ ಹೇಗೆ ಮಾಡ್ಬೇಕು ಅಂತ, ಇವರಿಗೇನೆ ಗೊತ್ತಿಲ್ಲ. ಗೈಸ್ ಜಿಮ್ಮಿಗೆ ಹೋಗಿ ನನ್ನ ಕೈ ನೋಡಿ, ಇಲ್ಲಿ ನೋಡಿ ಚೋಲಿ ಹೋಗಿದೆ. ಇಲ್ಲಿ ನಮ್ಮ ಮಿನಿಕಿ ಮುಳ್ತಿಲ್ಲ ದೇವ್ರ, ಅವಳನ್ನು ನೋಡಿ ಇಲ್ಲಿ ನೋಡಿ ಗೈಸ್, ಇದೊಂದು ವೈಬ್ರೇಟ್ ಆಗ್ತಿದೆ ಈಗ. ಅಮ್ಮ ಮೊದಲು ಗೈಸ್ ಅವಳು ಮಿನಿಕಿ ಖಾಲಿ ವೈಬ್ರೇಟ್ ಮಾಡ್ತಿದ್ದಾಳೆ ನೋಡಿ, ಅಲ್ಲಿ ವೈಬ್ರೇಟ್ ಆಗ್ತಿದ್ದಾಳೆ ಈಗ. ಮಗುಗೆಲ್ಲ ಉಪದ್ರ ಮಾಡುದು ಪೊಂಜು, ಅವನು ಸುಮ್ಮನೆ ಇದ್ದಾನೆ ಅವನಷ್ಟಕ್ಕೆ. ಅದು ಮಾ ಇದಾರದಿ ಮಿಸ್ ಇಂಡಿಯನ್ ಅದಿ ಫೇಸ್ ತೋರ್ಸಲ್ಲ ಗೈಸ್, ಕ್ಯಾಮ್ರಾ ಆನ್ ಮಾಡ್ಬೇಕಾದ್ರೆ ಎಲ್ಲ ಕಡೆ ನೋಡುದು. ಅಂಡ್ ಇವ್ರದೆಂತ ಗೊತ್ತುಂಟ, ಆಗ ನಾನು ವಿಡಿಯೋ ಮಾಡಿದ್ದು ಆಗಲಿಲ್ಲ, ವಾಕಿಂಗ್ ಹೋಗ್ತಿದ್ದಾರೆ ಇವರು ಇವತ್ತಿಂದ. ಸೊ ನನ್ನನ್ನು ಕರೀತಿದ್ದಾರೆ, ನಾ ಬರುದಿಲ್ಲ ಅಂತ ಹೇಳಿದ್ರೆ. ಯಾಕೆ ಗೊತ್ತಾ, ಅವ್ರದ್ದು 4 days ಮಾತ್ರ, ಮತ್ತೆಲ್ಲ ಸ್ಟಾಪ್ ಆಗ್ತದೆ. ಬೈಜಿದಿ ಯಾಕಡೆ ಬೈಜಿ, ಸೊ ಅದಕ್ಕೆ ನೋಡ್ತೇನೆ ಅಂತ ಹೇಳಿದ್ದೇನೆ. ನೋಡು ಅವ್ರು ಎಷ್ಟು ದಿವಸ ಹೋಗ್ತಾರೆ ಅಂತ ಹೇಳಿ. ಎಷ್ಟು ನಾನು ನಂಗೆ ಒಬ್ಳಿಗೆ ತರ ಸ್ವೆಟ್ ಆಗ್ತದೆ ಗೈಸ್, ಇವ್ರಿಗೆ ಯಾರಿಗ ಈ ಪೊಂಜು. ಹಾ ದಾದಾ ಪಂದಿ ನಾ ಹೇಳ್ದೆ ಗೈಸ್, ನನಗೊಬ್ಳಿಗೆ ಸ್ವೆಟ್ ಆಗುದು ಅಂತ. ಅದಕ್ಕೆ ಅವಳು ಹೇಳುದು ಸ್ನಾನ ಮಾಡ್ಲಿಲ್ಲ ಅಂತ, ಅದಕ್ಕೆ ಸ್ವೆಟ್ ಆಗುದಂತೆ. ಬಲ ಗೈಸ್ ಊಟಕ್ಕೆ ಕ್ಯೂ ಗೈಸ್, ಇದು ಇಲ್ಲಿಂದ ಇರ್ದು ನೋಡಿ, ಅಲ್ಲಿ ಇಲ್ಲಿಂದ ಕ್ಯೂ ಇದೆ. ಅಂಡ ಗೈಸ್ ಎಲ್ಲರೂ ಊಟ ಮಾಡ್ತಿದ್ದಾರೆ ಗೈಸ್ ನೋಡಿ. ಗೈಸ್ ಊಟದ ಸಮಯ, ಆಲ್ರೆಡಿ ಊಟ ಮಾಡ್ತಿದ್ದಾರೆ ಇವರೆಲ್ಲ. ಆ್ಯಂಡ್ ಪೆಪ್ಪರ್ ರೊಟ್ಟಿ, ಚಿಕನ್ ಸುಕ್ಕ ಮತ್ತೆ ಸಾಂಬಾರು, ನಮ್ದೆಲ್ಲ ಊಟ ಆಯ್ತು. ಇನ್ನು ಇವ್ರದ್ದು ಇನ್ನೂ ಆಗಿಲ್ಲ ನೋಡಿ, ಈಗ ಮಾಡ್ತಿದ್ದಾರೆ. ನಾವೆಲ್ಲ ಎಂತ ಚಿಕನ್ ಸಾಂಬಾರ್ ಮಿಕ್ಸ್ ಮಾಡಿ ತಿಂತಿದ್ದೇವಲ್ಲ, ಇವ್ರು ನೋಡಿ ತರಕಾರಿ ಸಾಂಬಾರೆಲ್ಲ ಮಿಕ್ಸ್ ಮಾಡಿ ತಿಂತಿದ್ದಾರೆ ಇವ್ರು ಫುಲ್ ವೆಜ್. ಆ್ಯಂಡ್ ಊಟ ಆದ ನಂತರ ಇಲ್ಲಿ ನೋಡಿ ಎಲೆ ಅಡಿಕೆ ಗೈಸ್ 10:45 ಆ್ಯಂಡ್ ಊಟ ಆಯಿತು, ಹೊರಟ್ವಿ. ಆ್ಯಂಡ್ ವಿನು ಮತ್ತು ಅತ್ತೆ ಇನ್ನೇನು ಬರ್ತಾ ಇದ್ದಾರೆ, ಕಾಣಿಸ್ತಿದ್ಯಾ? ಸೊ ಅವ್ಳು ಮೊಬೈಲ್ ಇಲ್ಲಿದೆ. ಸುಕ್ಕ ಸಕ್ಕದಾಗಿತ್ತು ಗೈಸ್. ಆ್ಯಂಡ್ ಇವತ್ತು ನಮ್ಮ ಮನೇಲಿ ವಿನು ಮತ್ತು ಅತ್ತೆ ಕೂಡ್ತಾರಂತೆ. ಸೊ ಪಾರ್ಟಿ ಗೈಸ್, ಪಾರ್ಟಿ ಮಾರ್ಲಿ ಸುಮ್ಮನೆ ಗೈಸ್, ಅವ್ರು ಕೂರುದಿಲ್ಲ, ಹೇಳಿದ್ದಾರೆ ಒಂದು ದಿವಸ ಕೂರೋಣ ಅಂತ ಹೇಳಿ. ಸೊ ಅವಾಗ ನೋಡುವ, ಅವಾಗ ಪಾರ್ಟಿ ಮಾಡುವ ಅಂತ ಹೇಳಿದ್ದೇವೆ. ಕಲಿ ಪಾರ್ಟಿ ಗೈಸ್.
ಅವರಿದ್ದಾರೆ ಸುಮ್ಮನೆ ತಮಾಷೆಗೆ, ನೀನು ಅನ್ಕೋಬೇಡಿ, ಸುಮ್ಮನೆ ಗೈ ತಮಾಷೆಗೆ ನೋಡಿ. ಸಾಧ್ಯ ತೋರಿಸಿದಿ ಲೈಟ್ ಮೇಲೆ ಫ್ಲಾಶ್ ಮಾಡಲಿ. ಮನೆಗೆ ಬಂದ್ವಿ ಆ್ಯಂಡ್ ಈ ವ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ ಗೈಸ್. ಇನ್ನು ಫೇಸ್ ವಾಶ್ ಮಾಡಿ ಮಲ್ಕೊಳ್ಳೋದು. ಸೊ ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೇನೆ ಗೈಸ್. ಓಕೆ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು. ನೋಡಿ ಹೊರಗಡೆ ಕೂತ್ಕೊಂಡಿದೆ, ಒಂದು ಎದ್ದಿದೆ, ಇನ್ನೊಂದು ಕೂಡ ಎದ್ದಿದೆ, ಇನ್ನೊಂದೆರಡು ಹಾಲು ಕುಡಿತಿದೆ ನೋಡಿ ಇಲ್ಲಿ. ಕಿಟಿ ಪೈಶ್, ಕಿಟಿ ಪೈಶ್, ಕಿಟಿ ಪೈಶ್, ಕಿಟಿ ಪೈಶ್. ನೋಡಿ ನೋಡಿ ಮಾಡೋದು ನೋಡಿ. ನೋಡಿ ಗೈಸ್, ನೋಡಿ 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 ಕ್ಯೂಟೀಸ್. ಈ ವ್ಲಾಗ್ನ ಎಂಡ್ ಮಾಡ್ತೇನೆ ಗೈಸ್. ಆ್ಯಕ್ಚುಲಿ ಇದು ವ್ಲಾಗ್ ಮಾಡಿದ್ದು ಸ್ಯಾಟರ್ಡೆ, ನಂತರ ನನಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬಿಕಾಸ್ ಸಿಕ್ಕಾಪಟ್ಟೆ ಜ್ವರ, ವೀಕ್ನೆಸ್, ತಲೆನೋವು ಎಲ್ಲ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಯಿತು. ಆ್ಯಂಡ್ ಇನ್ನು ಸ್ವಸ್ತಿ ಅವ್ರು ಬರಲಿಕ್ಕೆ 4-5 ಡೇಸ್ ಇದೆ. ನಂದೇನು ಪ್ರಿಪರೇಷನ್ ಕೂಡ ಆಗಿಲ್ಲ, ಆ ಪ್ಯಾಕಿಂಗ್ ಎಲ್ಲ ಆಗಬೇಕು, ಏನೂ ಆಗಿಲ್ಲ. ಕಲ್ಲಡ್ಕಕ್ಕೆ ಅವ್ರು ಬರೋ ಒಂದು 3-4 ಡೇಸ್ ಮುಂಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಟೈಮ್ ಇದೆ ಅಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಹೆಲ್ತ್ ಇಶ್ಯೂ ಆಯಿತು. ಇನ್ನು ಅಲ್ಲೋಗಿ ರೂಮ್ ಅದು ಇದೆಲ್ಲ ಕ್ಲೀನ್ ಮಾಡೋದಿದೆ. ಆ್ಯಂಡ್ ಇವತ್ತು ಗುರುವಾರ, ನಾನು ಗುರುವಾರ ಈ ವ್ಲಾಗ್ನ ಅಪ್ಲೋಡು ಮಾಡಬೇಕು ಅಂತೇಳಿ ಎಡಿಟ್ ಮಾಡಲಿಕ್ಕೆ ಕೂತಿದ್ದೀನಿ. ಇವಾಗ ಸ್ವಲ್ಪ ಬೆಟರ್, ಜಿಮ್ಮಿಗೆ ಹೋಗಿ ದಿವಸ ಆಯಿತು. ಸೊ ನೋಡೋಣ ನಾಳೆ ನಾಡಿದ್ರಲ್ಲಿ ಜಿಮ್ಮಿಗೆ ಹೋಗೋಕ್ಕಾಗುತ್ತೆ ಅಂತ. ಬಿಕಾಸ್ ಮಂಡೆಯಿಂದ ಹೋಗೋಕ್ಕಾಗಲ್ಲ, ಕಲ್ಲಡ್ಕದಲ್ಲಿ ಇರ್ತೀನಿ ನಾನು. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.